ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಜೋಳದ ಹಿಟ್ಟಿನ ಮೆಂತ್ಯ ಪರೋಟ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾ ಹಾಕುವ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ಮೆಂತ್ಯ ಪರೋಟ ಮಾಡಿಕೊಡಬಹುದು. ಮೊದಲು ಒಂದು ಪರಾತಿಗೆ 2 ಕಪ್ ಜೋಳದ ಹಿಟ್ಟನ್ನು ಹಾಕಿಕೊಳ್ಳಿ. ಜೋಳದ ಹಿಟ್ಟು ಆರೋಗ್ಯಕ್ಕೂ ಒಳ್ಳೆಯದು. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ಜೋಳದ ಹಿಟ್ಟಿನಿಂದ ಮಾಡಿಕೊಟ್ಟರೆ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ತುಂಬಾನೇ ಹೆಲ್ದಿಯಾಗಿರುತ್ತದೆ. ನೋಡಿ, ಇದಕ್ಕೆ 1 ಕಪ್ ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ ಕಡಲೆ ಹಿಟ್ಟು ಹಾಕಿಕೊಳ್ಳಿ. ನಾವು ಈ ಮೆಂತ್ಯ ಸೊಪ್ಪಿನ ಪರೋಟ ಮಾಡಿಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಮೆಂತ್ಯ ಸೊಪ್ಪನ್ನು ಹಾಗೆ ತಿನ್ನುವುದಿಲ್ಲ, ಈ ರೀತಿ ಮಾಡಿಕೊಟ್ಟರೆ ಇಷ್ಟಪಡುತ್ತಾರೆ. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಜೀರಿಗೆ ಹಾಕಿಕೊಳ್ಳಿ. ಹಾಗೆ ಇದಕ್ಕೆ 1 ಸ್ಪೂನ್ ಅಜ್ವೈನನ್ನು ಅಂಗೈಯಲ್ಲಿ ಒರೆಸಿ ಹಾಕಿಕೊಳ್ಳಿ. ಅಜ್ವೈನ್ ಹಾಕುವುದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತದೆ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯ ಪೇಸ್ಟನ್ನು ಹಾಕಿಕೊಳ್ಳಿ. ನೋಡಿ, 2 ಸಪ್ರೇಟಾಗಿ ಕುಟ್ಟಿಕೊಂಡಿರುವುದು ತುಂಬ ಟೇಸ್ಟಿಯಾಗಿ ಬರುತ್ತದೆ. ಇದಕ್ಕೆ 1 ಕಟ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಳ್ಳಿ. ನಿಮಗೆ ಮೆಂತ್ಯ ಸೊಪ್ಪು ಎಷ್ಟು ಬೇಕಾದರೂ ಹಾಕಿಕೊಳ್ಳಬಹುದು. ಆರೋಗ್ಯಕ್ಕೆ ಒಳ್ಳೆಯದು ಮೆಂತ್ಯ ಸೊಪ್ಪು. ಈ ರೀತಿ ಪರೋಟ ಮಾಡಿಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಹಾಗೂ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡುವುದರಿಂದ ಮೆಂತ್ಯ ಸೊಪ್ಪಿಗೆ ಖಾರ, ಉಪ್ಪು, ಮಸಾಲೆ ಎಲ್ಲನೂ ಮಿಕ್ಸ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಿ. ಮಕ್ಕಳಿಗೆ ಮೆಂತ್ಯ ಸೊಪ್ಪು ಅಷ್ಟೇನು ಇಷ್ಟ ಆಗುವುದಿಲ್ಲ ಪಲ್ಯ ಮಾಡಿಕೊಟ್ಟರೆ. ಈ ರೀತಿ ಪರೋಟ, ಕಡುಬು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ಟರೆ ತುಂಬ ಇಷ್ಟಪಡುತ್ತಾರೆ. ಹಾಗೂ ಮಕ್ಕಳ ಟಿಫನ್ನಿಗೂ ಕೊಡಬಹುದು. ಇದು ಇನ್ಸ್ಟೆಂಟಾಗಿ ಮಾಡಿಕೊಡುವುದರಿಂದ ತುಂಬ ಬೇಗನೆ ಮಾಡಿಕೊಡಬಹುದು. ಜೋಳದ ಹಿಟ್ಟು ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೋಸ್ಕರ ಜೋಳದ ಹಿಟ್ಟಿನಿಂದ ಈ ರೀತಿ ಪರೋಟ ಮಾಡಿಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ಸ್ವಲ್ಪ ಎಣ್ಣೆಯನ್ನು ಹಾಕಿ 1 ಸಲ ಚೆನ್ನಾಗಿ ನಾದಿಕೊಳ್ಳಿ. ಇದು ನಾದಿದ ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಬಹುದು. ಮೊದಲೇ ನಾವು ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟರೆ ಬೇಗನೆ ಪರೋಟ ರೆಡಿಯಾಗುತ್ತದೆ. ನೋಡಿ, ನಿಮಗೆ ಯಾವ ಆಕಾರದಲ್ಲಿ ಪರೋಟ ಬೇಕೋ ಅದನ್ನು ನೋಡಿಕೊಂಡು ಮಾಡಿಕೊಳ್ಳಿ. ನಾ ಹೇಳಿರುವ ಮೆಜರ್ಮೆಂಟ್ನಲ್ಲಿ 4 ರಿಂದ 5 ಜನ ಹೊಟ್ಟೆ ತುಂಬ ತಿನ್ನುತ್ತಾರೆ. ನೋಡಿ, ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ರೆಡಿ ಮಾಡಿಟ್ಟುಕೊಳ್ಳಿ. ನೋಡಿ, ಈ ಆಕಾರದಲ್ಲಿ ಉಂಡೆ ಮಾಡಿಕೊಂಡರೆ ಸಾಕಾಗುತ್ತದೆ. 1 ಉಂಡೆಯನ್ನು ತೆಗೆದುಕೊಂಡು ಒಣ ಹಿಟ್ಟಿನಲ್ಲಿ ಅದ್ದಿ ಈಗ ಪರೋಟ ಲಟ್ಟಿಸಿಕೊಳ್ಳೋಣ. ತುಂಬಾ ಸುಲಭವಾಗಿ ಮಾಡಿಕೊಳ್ಳಬಹುದು, ಸ್ವಲ್ಪನೂ ಮುರಿಯುವುದಿಲ್ಲ. ನೋಡಿ, ಒಣ ಹಿಟ್ಟಿನಿಂದ ಸ್ವಲ್ಪ ಹಚ್ಚಿ ಲಟ್ಟಿಸುವುದರಿಂದ ಅಂಟುವುದಿಲ್ಲ. ನೋಡಿ, ನಿಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಮಾಡಿಕೊಳ್ಳಬಹುದು. ಗ್ಯಾಸ್ ಮೇಲೆ ಒಂದು ತವನಿಟ್ಟು ಕಾಯಲು ಬಿಡಿ. ಕಾದ ನಂತರ ಈ ಪರೋಟವನ್ನು ಹಾಕಿಕೊಳ್ಳಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಿ. ನಿಮಗೆ ಗೊತ್ತಾಗುತ್ತದೆ, ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ 2 ಕಡೆ ಎಣ್ಣೆ ಹಚ್ಚಿ ಬೇಯಿಸಿಕೊಳ್ಳಿ. ಎಣ್ಣೆ ಹಚ್ಚಿ ಬೇಯಿಸುವುದರಿಂದ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತದೆ. ನೋಡಿ, ಯಾವ ರೀತಿ ಬರ್ತಾ ಇದೆ. ಇದೇ ರೀತಿ ನಿಮ್ಮ ಮಕ್ಕಳಿಗೂ ಟಿಫನ್ನಿಗೂ ಕೊಡಬಹುದು. ಆರೋಗ್ಯಕರವಾದ ಮೆಂತ್ಯ ಹಾಗೂ ಜೋಳದ ಹಿಟ್ಟಿನಿಂದ ಮಾಡುವುದರಿಂದ ಮಕ್ಕಳಿಗೂ ಒಳ್ಳೆಯದು. ಮನೆಯಲ್ಲಿ ಎಲ್ಲರೂ ಇಷ್ಟಪಡುತ್ತಾರೆ. ಇದರ ಜೊತೆ ಮೊಸರು ಅಥವಾ ಟೊಮೆಟೊ ಕೆಚಪ್ ಇದ್ದರೂ ನಡೆಯುತ್ತದೆ. ಮಕ್ಕಳಿಗೆ ಟೊಮೆಟೊ ಕೆಚಪ್ ಅಂತೂ ತುಂಬ ಇಷ್ಟಪಡುತ್ತಾರೆ. ಅದರ ಜೊತೆ ಈ ರೀತಿ ಪರೋಟ ಮಾಡಿಕೊಟ್ಟರೆ ತುಂಬಾ ಒಳ್ಳೆಯದು. ಜೋಳದ ಹಿಟ್ಟು ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ. ಇದೇ ರೀತಿ ಕಲರ್ ಚೇಂಜ್ ಆದ ನಂತರ ತೆಕ್ಕೊಂಡ್ಬಿಡಿ. ಮಿಕ್ಕಿರುವ ಎಲ್ಲ ಹಿಟ್ಟಿನ ಪರೋಟ ಇದೇ ರೀತಿ ಬೇಯಿಸಿಕೊಳ್ಳಿ. ನಾವು ಉಂಡೆ ಮಾಡಿಟ್ಟಿರುವುದರಿಂದ ಬೇಗನೆ ರೆಡಿಯಾಗುತ್ತದೆ. 2 ಕಡೆ ಎಣ್ಣೆ ಹಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ, ಈ ರೀತಿ ಮೆಂತ್ಯ ಸೊಪ್ಪಿನ ಪರೋಟ 1 ಸಲ ಟ್ರೈ ಮಾಡಿ. ಮಕ್ಕಳ ಟಿಫಿನಿಗೂ
ಇಲ್ಲದ್ರೆ ಲಂಚು ಬ್ರೇಕ್ಫಾಸ್ಟಿಗೂ ನಡೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.